ಬಾರೋ ಒಳಗೆ ಕೂತ್ಕೊಳ್ಳೋ, ಹೋಗೋಣ ಬಾರೋ. ಹ್ಞೂ, ಕಾರಲ್ಲೇ ಒಳಗೆ ಹೋಗೋದು. ಹೇಯ್, ನೀನು ಯಾವತ್ತಾರು ಮೈಸೂರು ಪ್ಯಾಲೇಸ್ ಒಳಗಡೆ ಕಾರ್ ತೊಗೊಂಡೋಗಿದ್ಯಾ? ನಿಜವಾಗ್ಲೂ ನೋಡು, ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ. ನೋಡಿ, ನೀನು ಮೈಸೂರವನಾಗ ನೀನೇ ಹೋಗಿಲ್ಲ, ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಓಕೆನಾ? ಫಸ್ಟ್ ಟೈಮ್ ರಾಜಮಾರ್ಗದಲ್ಲಿ ಹೋಗ್ತಿದೀವಿ ಪ್ಯಾಲೇಸ್ ಒಳಗೆ. ನೋಡಿ, ಪ್ಯಾಲೇಸ್ ಹಿಂದ್ಗಡೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಗೋಪುರ ಎಲ್ಲ ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡಿ, ಇದೆಲ್ಲ ಸೆಕ್ಯೂರಿಟಿ ರೂಮ್. ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜರ ಸೆಕ್ಯೂರಿಟಿ ರೂಮ್ಸ್ ಇವೆಲ್ಲ. ಇಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಇಡ್ತಿದ್ದ ಜಾಗ. ಒಬ್ಬರು ರಿಪೋರ್ಟರ್ ಬಂದಿದ್ದಾರೆ. ಸೊ ಈ ರಿಪೋರ್ಟರ್ ನೋಡಿದಾಗ ನನಗನ್ಸಿದ್ದೇನು ಅಂದರೆ, ನಾನು ಇದೇ ಥರ ರಿಪೋರ್ಟಿಂಗ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಮುಂಚೆ ಎಲ್ಲ ಸೊ ಇದೇ ಥರ ಕೇಳ್ತಾ ಇದ್ವಿ. ಸೊ ಅದೇ ಥರ ಪಾಪ ಇವರು ಬಂದು ಕೇಳಿದ್ರು, ಖುಷಿ ಆಯಿತು. ಪರವಾಗಿಲ್ಲ. ಶ್ರೀ ಕನ್ನಡ ಅಂತ ಒಂದು ಚಾನೆಲ್ಲು. ಸೊ ನಂದಿನಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ, ಅವ್ರದ್ದು ಇಂಟರ್ವ್ಯೂ ಮುಗಿಯುತ್ತೆ ಅಂತ. ಸೊ ಒಂದು 5 ನಿಮಿಷ ಇಂಟರ್ವ್ಯೂ ಚಿಟ್ ಚಾಟ್ ಆಗ್ತಿದ್ದಂಗೆ ನಾವು ಕಂಟಿನ್ಯೂ ಮಾಡ್ಕೋತೀವಿ. ನಮ್ಮನೆಗಳಿಗೆ ಇವಾಗ ಬಾಲ್ಕನಿ ಕಾನ್ಸೆಪ್ಟ್ ಬಂದಿದ್ದಾದ್ರೂ ಹೇಗೆ ಗೊತ್ತಾ? ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಅರಮನೆಯಲ್ಲಿ ಬಾಲ್ಕನಿಗೆ ಅಂತಲೇ ಸ್ಪೇಸ್ ಬಿಟ್ಟಿದ್ರು. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಂದಿನಿ ಆಕಾಶ್ ಡೈಲಿ ವ್ಲಾಗ್ಸ್. ಡೈಲಿ ನಮ್ಮ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನಾವು ಇವತ್ತು ಎಲ್ಲಿದ್ದೀವಿ ಅಂತ. ಸೊ ಬನ್ನಿ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ನಾವು ಮೈಸೂರಲ್ಲಿ ಇದೀವಿ. ಮೈಸೂರು ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದೀವಿ. ಬನ್ನಿ. ಸರ್, ಇಷ್ಟೆಲ್ಲ ಚೆಕ್ ಮಾಡ್ತೀರಾ ಸರ್? ಇಷ್ಟೆಲ್ಲ ಚೆಕ್ ಮಾಡ್ತೀರಾ? ಚೆಕ್ ಮಾಡಬೇಕಲ್ಲ ಸರ್, ಅದ್ರ ಟ್ರೈಪಾಡ್ ಇದೆ ಸರ್, ಅಷ್ಟೇ. ಕ್ಯಾಮ್ರಾ ಟ್ರೈಪಾಡು, ಮೈಕ್, ಲೈಟಿಂಗ್ಸ್ ಸರ್. ನಮ್ಮವು ಇನ್ನೇನಿರ್ತವೆ ಸರ್ ಜರ್ನಲಿಸ್ಟ್ದು? ಗೇಟ್ ಸೆಕ್ಯೂರಿಟಿನ ಚೆಕ್ ಮಾಡಿಕೊಂಡು ರಾಜಮಾರ್ಗದಲ್ಲಿ ಒಳಗೆ ಹೋಗ್ಬೇಕು ಅಂತ ಹೇಳಿ ನಿಂತ್ಕೊಂಡ್ವಿ. ಆದರೆ ಸೆಕ್ಯೂರಿಟಿ ಚೆಕ್ಗೆ ಹೆಚ್ಚು ಕಡಿಮೆ 5 ನಿಮಿಷ ಆಯಿತು. ನಂದಿನಿಗಂತೂ ಬಿಡದಲ್ಲೇ ಡೀಟೇಲ್ಸು, ಕಾರೊಳಗೆ ಏನೇನಿದೆ ಎಲ್ಲ ಚೆಕ್ ಮಾಡಿದ್ರು. ಬನ್ನಿ ಇವಾಗ ಒಳಗಡೆ. ಎಸ್, ಇವಾಗ ಒನ್ಸ್ ಅಗೇನ್ ನಮ್ಮನ್ನು ರಾಕಿ, ನಮ್ಮ ಯೂನಿವರ್ಸಿಟಿ ಜರ್ನಲಿಸಮ್ ಸ್ಟೂಡೆಂಟು ನಮ್ಮ ಜೊತೆನೇ ಜಾಯಿನ್ ಆಗ್ತಾ ಇದ್ದಾರೆ. ಯಾಕೆಂದರೆ ಏನೋ ಕೆಲಸ ಇದೆ ಅಂತ ಹೋಗಿದ್ದ. ಪಾಪ ಅರ್ಧದಲ್ಲೇ ಒಂದು ಶೂಟ್ ಮುಗಿಸ್ಕೊಳ್ತಿದ್ದಂಗೆ ಸೊಳ್ಳೆಗಳು ಕಚ್ಚಿದ್ನ ನೀವೆಲ್ಲ ನೋಡಿದ್ರೆ. ಇವಾಗ ಮತ್ತೆ ಬರ್ತಾ ಇದ್ದಾನೆ. ಎಲ್ಲೋದಾ? ಬರಲಿಲ್ಲ. ಎಲ್ಲಿ ಪಾರ್ಕ್ ಮಾಡ್ತಾ ಇದ್ದಾನೆ? ಗಾಡಿ ಪಾರ್ಕ್ ಮಾಡ್ಕೊಂಬಂದ. ನೋಡಿ, ಅವ್ನ ಹೇರ್ ಕಲರ್ ನೋಡಿ, ಅವನ ಆ್ಯಟಿಟ್ಯೂಡ್ ನೋಡಿ, ಫುಲ್ಲು. ಬಾರೋ ರಕ್ಕಿ, ಬಾರೋ ಒಳಗೆ ಕೂತ್ಕೊಳ್ಳೋ, ಹೋಗೋಣ ಬಾರೋ. ಹ್ಞೂ, ಕಾರಲ್ಲೇ ಒಳಗೆ ಹೋಗೋದು. ಹೇಯ್, ನೀನು ಯಾವತ್ತಾರು ಮೈಸೂರು ಪ್ಯಾಲೇಸ್ ಒಳಗಡೆ ಕಾರ್ ತೊಗೊಂಡೋಗಿದ್ಯಾ? ನಿಜವಾಗ್ಲೂ ನೋಡು, ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ. ನೋಡಿ, ನೀನು ಮೈಸೂರವನಾಗ ನೀನೇ ಹೋಗಿಲ್ಲ, ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಓಕೆನಾ? ಹೋಗೋಣ. ಫಸ್ಟ್ ಟೈಮ್ ರಾಜಮಾರ್ಗದಲ್ಲಿ ಹೋಗ್ತಿದ್ದೀವಿ ಪ್ಯಾಲೇಸ್ ಒಳಗೆ. ಫಸ್ಟ್ ಟೈಮ್ ನಮ್ಮ ಕಾರು ಹೋಗ್ತಾ ಇರೋದು. ಫುಲ್ ಎಕ್ಸೈಟೆಡ್ ನನಗಂತೂ. ನೋಡಿ, ಇಲ್ಲೆಲ್ಲ ಯಾವಾಗಲಾದ್ರು ಟೂರಿಸ್ಟಾಗಿ ಬಂದಾಗ ನಮ್ಗೆ ಇಲ್ಲೆಲ್ಲ ಆಕ್ಸೆಸ್ಸೇ ಕೊಡಲ್ಲ. ಜರ್ನಲಿಸ್ಟ್ ಆದರೆ ಇದೊಂದು ಮೇಯ್ನ್ ಅಡ್ವಾಂಟೇಜು. ಯಾರ್ಯಾರು ಎಲ್ಲೆಲ್ಲಿ ಓಡಾಡೋಕ್ಕಾಗಲ್ವೋ, ಸೊ ಅಂಥ ಜಾಗಗಳಲ್ಲೆಲ್ಲ ನಾವು ಹೋಗ್ಬೋದು. ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಏನು ಗುರು ಇದು ಪ್ಯಾಲೇಸ್? ಯಾವ ಪಾರ್ಟಪ್ಪ ಇದು? ಹಿಂಗಿದೆ ಪ್ಯಾಲೇಸು, ಯಾವ ಕಡೆ ಅನ್ಸುತ್ತೆ. ಇದೆಲ್ಲ ಟೂರಿಸ್ಟ್ ಇದ್ದಾರೆ. ಇದು ಟೂರಿಸ್ಟ್ ಸೆಕ್ಷನ್ ಅಂತ. ಅಂದರೆ ನಾವು ಟೂರಿಸ್ಟ್ ಅಲ್ದಲ್ಲೇ ಇರೋ ಸೆಕ್ಷನ್ಗೆ ಹೋಗ್ಬೇಕಾಗಿರೋದು. ಇದು ಲಕ್ಷ್ಮೀ ರಮಣ ಸ್ವಾಮಿ ದೇವಸ್ಥಾನ. ಇವನಿಗೆ ಕೇಳೋಣ. ನೋಡಿ, ಸ್ಟ್ರೈಟ್. ನೋಡಿ, ಪ್ಯಾಲೇಸ್ ಹಿಂದ್ಗಡೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಗೋಪುರ ಎಲ್ಲ ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡಿ, ಇದೆಲ್ಲ ಸೆಕ್ಯೂರಿಟಿ ರೂಮ್. ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜರ ಸೆಕ್ಯೂರಿಟಿ ರೂಮ್ಸ್ ಇವೆಲ್ಲ. ಇಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಇಡ್ತಿದ್ದ ಜಾಗ. ಫುಲ್ ಎಕ್ಸೈಟೆಡ್. ಪ್ಯಾಲೇಸ್ ಒಳಗೆ ಕಾರ್ ಎಲ್ಲೆಲ್ಲೋ ಬರ್ತಿದ್ದೀರಾ ಗುರು? ಕಾರ್ ಪರ್ಮಿಷನ್ ಕೊಟ್ಟರು ಅಂದರೆ ಪ್ಯಾಲೇಸ್ ಒಳಗೆ ಹೋಗ್ತಾ ಇದ್ರೆ ಇಷ್ಟೊಂದು ಇದೆಯಾ? ಮೈ ಗಾಡ್, ನಾನು ನೋಡೇ ಇರಲಿಲ್ಲ. ಓಡಿಸ್ತಾ ಇದ್ರೆ ಹೋಗ್ತಾನೆ ಇದೆ. ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ. ನೋಡಿ, ಪ್ಯಾಲೇಸ್ ಪಕ್ಕನೇ ಇದ್ದೀನಿ ನಾನು. ಇದು ಪಕ್ಕನೇ ಬೇರೆ ಭಾಗ ಮನೆ. ಪ್ಯಾಲೇಸ್ ತನ ಒಂದ್ ಭಾಗ ಅಷ್ಟೇ ನೋಡೋದು. ಪ್ಯಾಲೇಸ್ದು ಒಂದು ಭಾಗನೇ. ಹೌದು, ಅದೇನೆ. ಆನೆಗಳ ಹಿಂಡು. ಇದೆ ಇಲ್ಲಿದೆ. ಆನೆಗಳ ಹಿಂಡು ಅಲ್ಲಿದೆ. ಎಸ್, ಎಕ್ಸಾಕ್ಟ್ಲಿ. ಇಲ್ಲಿಂದ ನಮ್ಮ ನಂದಿನಿ ಅವರು ಪ್ರಭು ಸ್ವಾಮಿ ಅವ್ರಿಗೆ ಕಾಲ್ ಮಾಡ್ತಾರೆ, ಪ್ರಭು ಗೌಡ್ರು ಅವ್ರಿಗೆ. ಈ ಕಡೆ ಒಂದು ಗೇಟ್ ಇದೆ. ಯಾವ ಗೇಟ್ ಇದು? ಇಲ್ಲೊಂದು ಗೇಟ್ ಇದೆ ನೋಡು. ಈ ಕಡೆ ಒಂದು ಗೇಟ್ ಇದೆ ಅಲ್ಲ, ಆ ಕಡೆ ಒಂದು ಗೇಟ್ ಇದೆ. ಅಲ್ಲಿ ಒಳಗಡೆ ನೋಡಿ, ಬಿಡಿಸ್ಕೊಂಡು ನೋಡಿ ಒಳಗಡೆ. ಅಲ್ಲಿ ಪಾರ್ಕ್ ಮಾಡೋಣ ಡೈರೆಕ್ಟಾ? ಓಕೆನಾ? ಅವ್ರಿಗೆ ಹೇಳೋಣ. ಓಕೆ, ನೋಡಿ ಬಿಡ್ತಾರೆ ನೋಡಿ. ಪ್ರಭು ಗೌಡ್ರು ಶೂಟಿಂಗ್. ಎಲ್ಲಿ ಸರ್ ಕಾರ್ ಪಾರ್ಕಿಂಗ್? ಅಲ್ಲಿ ಗೊತ್ತಾಯ್ತು. ಫೈನಲಿ ಮೈಸೂರು ಪ್ಯಾಲೇಸ್ನ ಟೂರಿಸ್ಟ್ ಆಗಿ ನೋಡ್ತಿದ್ದ ನನಗೆ ಈ ಸಲ ನಾನು ಜರ್ನಲಿಸ್ಟ್ ಆಗಿ ಒಳಗಡೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲದಿಂದ ಒಳಗಡೆ ಹೋದಾಗ ಡೈರೆಕ್ಟ್ ರಾಯಲ್ ಎಂಟ್ರಿ ಗುರು. ಮುಂದೇನಾಯ್ತು ನೀವೇ ನೋಡಿ. ನೀವು ನೋಡ್ಬೋದು, ಅಲ್ಲಿ ಇದಾರಲ್ಲ ಅವರೇ ಪ್ರಭು ಸರ್.
ಆಲ್ರೆಡಿ ಟೈಮ್ ಆಗಿತ್ತು. ಶೂಟ್‌ಗೆ ನಮಗೋಸ್ಕರ 3 ಗಂಟೆಯಿಂದ ವೆಯ್ಟ್ ಮಾಡಿದ್ರು. ಸೊ ನೀವು ನೋಡ್ಬೋದು ಇಳಿ ಬಿಸಿಲು, ಸಂಜೆ ಸಮಯ. ನಾವು ರೀಚ್ ಆಗೋದ್ರೊಳಗೆ 5:30 ಆಗಿತ್ತು. ಸೊ ಹಾಗಾಗಿ ಓಡಿ, 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 ಓಡಿ ನಂದಿನಿ ಫೈನಲಿ ಸರ್ ಸಾರಿ ಸರ್ ಅಂತ ಹೇಳಿ ಶೂಟ್ ಸ್ಟಾರ್ಟ್ ಮಾಡಿದ್ರು. ಇವರೇ ನೋಡಿ ನಮ್ಮ ಈ ಸಲ ಮೈಸೂರು ದಸರಾದ ಇನ್‌ಚಾರ್ಜ್ DCF ಪ್ರಭುಗೌಡ ಅವರು. ಮೈಕ್ ಹಾಕ್ಬೋದಾ ಹಾಂ ಬಿಟ್ಟು ಥ್ಯಾಂಕ್ ಯು ಸರಿಗೆ ಎಷ್ಟು ಸಿಂಪಲ್ ಅಂಡ್ ಹಂಬಲ್ ಹ್ಯೂಮನ್ ಬೀಯಿಂಗ್ ಅಂತ ಅಂದ್ರೆ DCF IFS ಕ್ಯಾಡರ್ ಆದ್ರೂ ಕೂಡ ಒಬ್ಬ IAS ಲೆವೆಲ್‌ನ ಅಧಿಕಾರಿ ಆದ್ರೂನು ತುಂಬಾ ಸಿಂಪಲ್ ಆಗಿ ನಮ್ ಜೊತೆ ನಡ್ಕೊಂಡ್ರು. ಸರ್ ಒಂದು ಸೆಕೆಂಡ್ ಸರ್ ನಿಮಗಿದು ನಮಗೇನು ಆನೆಗಳೇನು ಹೊಸದಲ್ಲ. ಆದರೆ ಇದು ದಸರಾ ಹೊಸದು. ದಸರಾ ಎಲ್ಲರೂ ಯಾರಾದರೂ 1 ವರ್ಷ 2 ವರ್ಷ ಪೋಸ್ಟಿಂಗ್ ಬಂದೇ ಬಿಡ್ತಾರೆ, ಎಲ್ಲರಿಗೂ ಹೊಸದೇ ಅದು. ಎಷ್ಟು ವರ್ಷ ಸರ್ವಿಸ್ ಸರ್? ಸೊ ಇಂಟರ್ವ್ಯೂ ಮಾಡೋಣ ಅಂತ ಬಂದ್ವಿ, ಇಂಟರ್ವ್ಯೂ ಮಾಡ್ತಾ ಇದ್ವಿ ಪ್ರಭು ಅವ್ರನ್ನ. ಸೊ ಇನ್ ದ ಮೀನ್ ವೈಲ್ ಮಿಡಲಲ್ಲಿ ಒಂದು ಚಾನಲ್ ಅವ್ರು ಬಂದು ಮೇಡಮ್ 5 ನಿಮಿಷ ಮೇಡಮ್ ಒಂಚೂರು ಟೈಮ್ ಕೊಡಿ ಅಂತ ಅಂದರು. ಸೊ ಹಾಗಾಗಿ ಒಂದು ಚಾನಲ್ ಅವ್ರಿಗೆ ಇಂಟರ್ವ್ಯೂ ಕೊಡಲಿ. ಸೊ ನಾವು ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದ್ರೆ ಅವರ್ಗಟ್ಟಲೆ ಆಗುತ್ತಲ್ಲ, ಅದಕ್ಕೆ ಸ್ಟಾಪ್ ಮಾಡಿ ಒಂದು 5 ನಿಮಿಷ ಬಿಡುವು ಮಾಡಿಕೊಟ್ಟಿದ್ದೀವಿ. ಸೊ ಮಾಧ್ಯಮದವರ ಮಧ್ಯದಲ್ಲಿ ಒಂದು ಹೊಂದಾಣಿಕೆ ಇರಬೇಕು. ಸೊ ಆಗ್ಲೇ ಒಂದು ರೀತಿ ಸಹಬಾಳ್ವತೆ ನಮ್ಮ ಪತ್ರಿಕೋದ್ಯಮದಲ್ಲೂ ಇರೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸೊ ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಬ್ಬರು ರಿಪೋರ್ಟ್ರ್ ಬಂದಿದ್ದಾರೆ. ಸೊ ಈ ರಿಪೋರ್ಟ್ರ್ ನೋಡಿದಾಗ ನನಗನ್ಸಿದ್ದೇನು ಅಂದರೆ, ನಾನು ಇದೇ ಥರ ರಿಪೋರ್ಟಿಂಗ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಮುಂಚೆ ಎಲ್ಲ ಸೊ ಇದೇ ಥರ ಕೇಳ್ತಾ ಇದ್ವಿ. ಸೊ ಅದೇ ಥರ ಪಾಪ ಇವರು ಬಂದು ಕೇಳಿದ್ರು, ಖುಷಿ ಆಯಿತು, ಪರವಾಗಿಲ್ಲ. ಶ್ರೀ ಕನ್ನಡ ಅಂತ ಒಂದು ಚಾನಲ್ಲು. ಸೊ ನಂದಿನಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ, ಅವ್ರದ್ದು ಇಂಟರ್ವ್ಯೂ ಮುಗಿಯುತ್ತೆ ಅಂತ. ಸೊ ಒಂದು 5 ನಿಮಿಷ ಇಂಟರ್ವ್ಯೂ ಚಿಟ್ ಚಾಟ್ ಆಗ್ತಿದ್ದಂಗೆ ನಾವು ಕಂಟಿನ್ಯೂ ಮಾಡ್ಕೋತೀವಿ. ಸೊ ಈ ಕಡೆ ನೋಡ್ಬೋದು ನೀವು, ಆನೆ ಮಾವತರುಗಳು ಮತ್ತು ಆ ಕಾವಾಡಿಗರು ಏನೇನು ಅದು ಆನೆಗಳನ್ನ ಕೆಲಸ ಮಾಡಲಿಕ್ಕೆ ಯಾವ್ಯಾವ ರೀತಿ ಜನಗಳು ಬೇಕಲ್ಲ, ಆ ಎಲ್ಲ ರೀತಿ ಜನರಿಗಾಗಿ ಇಲ್ಲಿ ಶೆಡ್ನ ನಿರ್ಮಾಣ ಮಾಡಿದ್ದಾರೆ ನೋಡಿ. ತಗಡಿನ ಶೆಡ್ಗಳು ಇವೆಲ್ಲ. ಐ ಥಿಂಕ್ ಗೊತ್ತಿಲ್ಲ ಇದಕ್ಕೆಲ್ಲ ಎಷ್ಟು ಬಜೆಟ್ಟು, ಎಷ್ಟು ಕೋಟಿ ಖರ್ಚಾಗುತ್ತೆ. ಯಾಕೆಂದರೆ 50-60 ದಿನ ಈ ಫ್ಯಾಮಿಲಿಗಳಿಗೆಲ್ಲ ಊಟ ವಸತಿ ಎಲ್ಲವನ್ನು ಕೂಡ ಡಿಪಾರ್ಟ್ಮೆಂಟಿಂದ ಕಲ್ಪಿಸ್ತಾರೆ. ಸೊ ಜಂಬೂ ಸವಾರಿ ವಿಜೃಂಭಣೆಯಿಂದ ನಡಿಬೇಕಲ್ವ. ಸೊ ಹಾಗಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗದಲೇ ಇರೋ ಹಾಗೆ ಪ್ಲ್ಯಾನ್ನ ಮಾಡ್ಕೊಂಡಿರ್ತಾರೆ. ಸೊ ಬನ್ನಿ, ಲೆಟ್ಸ್ ಬಿಗಿನ್. ಮುಗೀತಾ ಅವ್ರದ್ದು? ಮುಗೀತಾ? ಸತತವಾಗಿ 2.5 3 ಗಂಟೆಗಳ ಕಾಲ ಶೂಟಿಂಗ್ ಮುಗಿಸ್ಕೊಂಡು ಎಪಿಸೋಡ್ಸ್ ಎಲ್ಲ ರೆಕಾರ್ಡಿಂಗ್ ಆದ್ಮೇಲೆ ಮೈಸೂರು ಪ್ಯಾಲೇಸ್ನ ಒಳಗಡೆಯಿಂದ ರಾಜಮಾರ್ಗದಲ್ಲಿ ಸುತ್ತಬೇಕು ಅಂತ ಅನ್ಕೊಂಡ್ವಿ. ಎಲ್ಲೆಲ್ಲ ಓಡಾಡಿದ್ವಿ ಅನ್ನೋ ವಿಡಿಯೋನ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಇವಾಗಷ್ಟೇ ಮೈಸೂರು ಪ್ಯಾಲೇಸ್ಗೆ ಎಂಟ್ರಿ ಆಗ್ತಾ ಇದೀವಿ. ನಾವ್ ಅನ್ಕೊಂಡಿದ್ದು ನಾವಷ್ಟೇ ಬಂದಿರ್ತೀವಿ ಅಂತ, ಅಲ್ಲ, ಆಲ್ರೆಡಿ ಎಲ್ರು ಬಂದಿದಾರಲ್ಲ. ಆಕಾಶ್ ಹೌದು ನಂದು, ಇಲ್ಲಿ ನಾವಷ್ಟೇ ಅಲ್ಲ, ಎಲ್ಲ VIP ಗಳು ಒಂದಷ್ಟು ಜನರನ್ನ ಈ ಗೇಟಲ್ಲೂ ಬಿಡ್ತಾರೆ. ಹಂಗಾದ್ರೆ ಅಂದ್ರೆ ಮೈಸೂರು ಪ್ಯಾಲೇಸ್ ಅಪೋಸಿಟ್ ನಾವ್ ಒಂದು ಭಾಗದಲ್ಲಿ ಇದ್ದಿದ್ದು, ಇಷ್ಟೊತ್ತು ಇಂಟರ್ವ್ಯೂ ಮಾಡಿದ್ದು, ಆನೆಗಳನ್ನ ಅಲ್ಲಿ ಕಟ್ತಾ ಇದ್ದಿದ್ದು ಅನ್ಸುತ್ತೆ. ನನ್ಗಿಂತ ಇವಾಗ ಏನ್ ಅನಿಸ್ತಿದೆ ಗೊತ್ತಾ, ಮಾಸ್ಟರ್ ಡಿಗ್ರಿಲಿ ಬಂದಾಗ ಒಂದೇ ಒಂದ್ ಟೈಮ್ ನಾನು ಓದ್ಬೇಕಾದ್ರೆ ಮೈಸೂರಲ್ಲಿ ಇದ್ದು, ಒಂದೇ ಸಲ ಬಂದಿದ್ದು. ಒಂದೇ ಸಲ ಬಂದಿದ್ದು. ಅದಾದ ನಂತರ ಇಲ್ಲಿ ಯಾವತ್ತೂ ಫೋಟೋನು ತೆಗೆಸ್ಕೊಂಡಿಲ್ಲ, ಏನು ಮಾಡಿಲ್ಲ. ಬಟ್ ಇಷ್ಟು ಹತ್ರದಿಂದ ಇಲ್ಲಿ ನೋಡ್ ನಂದು, ಎಷ್ಟು ಸಖತ್ತಾಗಿದೆ. ವಾವ್, ಇಲ್ಲಿ ಒಳಗಡೆ ಅನ್ಸುತ್ತಲ್ಲ ಇವರೆಲ್ಲ ಇರೋದು. ಹೌದು, ಇಲ್ಲಿ ಇರ್ಬೋದು ಅನ್ಸುತ್ತೆ. ಪ್ಯಾಲೇಸ್ನವರೆಲ್ಲ ಇದ್ರ ಒಳಗಡೆಗಿರೋದು. ಹೌದು, ನೋಡಿ ಮನೆಗಳ ರಾಜಮನೆತನದವ್ರು. ವಿಂಡೋಸ್ ಸ್ಟೈಲ್. ಸಖತ್ತಾಗಿದೆ. ಅದಕ್ಕೆ ಹೇಳುದು ಮೈಸೂರು ಅರಮನೆ ಸೊಬಗಿಗೆ ಯಾವ್ದು ಸರಿಸಾಟೆ ಇಲ್ಲ ಅಂತ ಹೌದು. ಹೇಳ್ಬಿಟ್ಟು. ಆಪೋಸಿಟ್ ಒಂದ್ ಗೇಟ್ ಕಾಣ್ತಿದ್ಯಲ್ಲ, ಇದ್ಯಾವ ಗೇಟು? ಇದು ರಾಜಮಾರ್ಗನೆ. ಸುಮಾರು ಈ ಪ್ಯಾಲೇಸ್ಗೆ 4-5 ಗೇಟ್ ಇದೆ ನಂದು, ಅದ್ರಲ್ಲಿ ಇದು ಒಂದ್ ಗೇಟ್ ಅನ್ಸುತ್ತೆ. ಹೌದು, ಇದು ಪಬ್ಲಿಕ್ ಎಂಟ್ರಿ. ಗಾಡಿ ನಿಲ್ಸು, ನಾನೊಂದ್ ಫೋಟೋ ತೆಗೆಸ್ಕೊಳ್ತೀನಿ. ತೆಗ್ಸ್ಕೊ, ಫೋಟೋ ತೆಗ್ಸ್ಕೊ, ವಿಡಿಯೋನು ಮಾಡ್ಕೊಳ್ಳಿ. ಯಾರ್ಯಾರು ರೀಲ್ಸ್ ಮಾಡ್ಬೇಕು ಅಂತಿದ್ರೆ ಮಾಡ್ಕೊಳ್ಳಿ. ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ. ಇದೇ ಲಾಸ್ಟ್ ಟೈಮ್ ಅಂಡ್ ಇದೇ ಫಸ್ಟ್ ಟೈಮ್ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀವೋ ಇಲ್ವೋ ನಮ್ಗಂತೂ ಗೊತ್ತಿಲ್ಲ. ಚಾನ್ಸ್ ಸಿಕ್ಕಿದ ಕೂಡಲೇ ನಂದಿನಿ ಒಂದ್ 4 ಫೋಟೋ ಸಾಕದ ಕ್ಲಿಕ್ ಮಾಡ್ಕೊಂಡ್ಲು. ಸೊ ಇಲ್ಲಿಂದ ಮತ್ತೆ ನಮ್ ಜರ್ನಿ ಸ್ಟಾರ್ಟ್ ಆಯ್ತು. ಬನ್ನಿ ಆಚೆ ಹೋಗೋಣ. ಈ ಪ್ಯಾಲೇಸ್ ನೋಡ್ತಾ ಇದ್ರೆ ನೋಡ್ತಲೇ ಇರ್ಬೇಕಂತ ಅನ್ಸುತ್ತೆ. ಹಾಗಾಗಿ ಮಹಾರಾಜು ಹೆಸರಿಟ್ಟಿದ್ರೆ ಅಂಬಾವಿಲಾಸ ಅರಮನೆ ಅಂತ ಹೇಳಿ. ಎಷ್ಟು ವರ್ಷ ಆಗಿದೆ ಗುರು. ಆ ಸ್ಟ್ರಕ್ಚರ್ ಇರ್ಬೋದು, ವಾಸ್ತುಶಿಲ್ಪ ಶೈಲಿ ಇರ್ಬೋದು, ಕಟ್ಟಡಗಳ ವಿನ್ಯಾಸ ಇರ್ಬೋದು. ವಾವ್, ಇಲ್ಲಿ ರಾಜರು ವಾಸ ಮಾಡ್ತಾ ಇದ್ದಾರೆ ಇವಾಗ್ಲೂ ಕೂಡ. ಅಷ್ಟೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಒಳಗಡೆ ಯಾರಿಗೂ ಅಲೋನೇ ಇಲ್ಲ, ಬಟ್ ಸಕ್ಕತ್ತಾಗಿದೆ.
ಒಂದ್ ಸೈಡ್ ಅಷ್ಟೇ ಎಲ್ರಿಗೂ ಕೂಡ ಅವೈಲೇಬಲ್ ಮಾಡ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪ್ಯಾಲೇಸ್ ಸುತ್ತ, ಪ್ಯಾಲೇಸ್ ಒಳಗಡೆ ಮರಗಿಡಗಳಿದೆ. ನೋಡುಗರಿಗೆ ಕಣ್ಣಿಗೆ ಇಷ್ಟು ಮುದ ನೀಡುತ್ತೆ ಅಂತ ಹೇಳಿದ್ರೆ ಅಸಾಧ್ಯವಾದದ್ದು. ಮತ್ತೆ ನಮ್ಮನೆಗಳಿಗೆ ಇವಾಗ ಬಾಲ್ಕನಿ ಕಾನ್ಸೆಪ್ಟ್ ಬಂದಿದ್ದಾದ್ರೂ ಹೇಗೆ ಗೊತ್ತಾ? ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಅರಮನೆಯಲ್ಲಿ ಬಾಲ್ಕನಿಗೆ ಅಂತಲೇ ಸ್ಪೇಸ್ ಬಿಟ್ಟಿದ್ರು. ನಾವ್ ಇವಾಗೆಲ್ಲ ಲಕ್ಸುರಿ ಅಪಾರ್ಟ್ಮೆಂಟ್ ಮನೆಗಳಲ್ಲಿ ನೋಡ್ತಿರ್ತೀವಿ, ಈ ತರ ಬಾಲ್ಕನಿ ಸ್ಪೇಸ್ ಬಿಟ್ಟಿರ್ತಾರೆ. ಆದ್ರೆ ಈ ಕಾನ್ಸೆಪ್ಟ್ ಹೊಸದೇನಲ್ಲ, ರಾಜ ರಾಣಿಯರ ಕಾಲದಿಂದಲೂ ಕೂಡ ಈ ರೀತಿಯಾದಂತಹ ಕಾನ್ಸೆಪ್ಟ್ ಬಂದಿದೆ. ಒಂದು ಲೈವ್ಲಿ ಸ್ಪೇಸ್ ಅಂತ ಹೇಳ್ಬೋದು, ಟೈಮ್ ನ ಸ್ಪೆಂಡ್ ಮಾಡೋದಿಕ್ಕೆ ಒಂದೊಳ್ಳೆ ವ್ಯೂ ಪಾಯಿಂಟ್ ಕೂಡ ಆಗತ್ತೆ. ಐ ಹೋಪ್ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ಹೆಚ್ಚಿನ ವ್ಲಾಗ್ಗಳನ್ನ ಪ್ರತಿನಿತ್ಯ ಮಾಡ್ತಾನೆ ಇರ್ತೀವಿ ನಾನು ನಂದಿನಿ ಇಬ್ರು. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಂದಿನಿ ಆಕಾಶ್ ಡೈಲಿ ಲೈಫ್ ಯೂಟ್ಯೂಬ್ ಚಾನೆಲ್.